ರಾತ್ರಿ ಎಲ್ಲ ಕ್ವಾಟ್ಲೆ ಕೊಟ್ಟಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾಳ ಹೇಗೆ? ಸಿಸ್ಟರ್ ಹತ್ರ ಹೇಗೆ ಮಾತಾಡ್ಲಿ? ಅವಳ ಮೂಡೇ ಗೊತ್ತಾಗ್ತಾ ಇಲ್ವಲ್ಲ. ನೋಡಿದ್ಲು ಅಯ್ಯೋ ದೇವ್ರೆ, ಮತ್ತೆ ಮುಖ ತಿರ್ಸ್ಕೊಂಡ್ಬಿಟ್ಲೆ. ಏನ್ ಮಾಡೋದು? ಸಿಸ್ಟರ್, ನನ್ನ ಮೇಲೆ ಕೋಪನಾ? ಕೋಪ ಬರ್ದೇ ಇರತ್ತ? ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ಏನೇನೋ ಹೇಳಿ ತಲೆ ಕೆಡಿಸ್ತೀಯ. ಡಸ್ಟ್ಬಿನ್ ಅಲ್ಲಿ ಕಸ ಹಾಕೋ ತರ ನೀನೇನು ಹೇಳಿ ಹೋಗ್ಬಿಡ್ತೀಯ. ಆಮೇಲೆ ನಾನ್ ತಲೆ ಕೆಡಿಸ್ಕೋಬೇಕು. ಯಾವಾಗ್ಲೂ ಹೀಗೆ. ಎಲ್ರಿಗಿಂತ ನನಗೆ ಜಾಸ್ತಿ ಟೆನ್ಷನ್ ಕೊಡ್ತೀಯ ನೀನು. ಈಗೀಗ ನನಗ್ ಟೆನ್ಷನ್ ಕೊಡದೆ ನೀನ್ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಾ. ಈಗೇನ್ ಹೇಳಕ್ ಬಂದೆ? ಏನಿಲ್ಲ ಬಿಡು. ಬರೋದ್ ಬಂದಿದ್ಯಾ, ಅದೇನು ಅಂತ ಹೇಳ್ಬಿಟ್ಟು ಹೋಗು. ನನಗೆ ಗೊತ್ತು, ಈಗ ಹೇಳದೆ ಇದ್ರೆ ಸ್ವಲ್ಪ ತಲಿ ಸಿಸ್ಟರ್ ಅಂತ ಬರ್ತೀಯ. ಅದೇನು ಅಂತ ಈಗಲೇ ಹೇಳಿ ಮುಗಿಸು. ಸಿಸ್ಟರ್, ನಾನು ಹೇಳಿದ್ದನ್ನು ಕೇಳಿ ನೀನು ಬೈಬಾರ್ದು, ಸಿಟ್ಟು ಮಾಡ್ಕೋಬಾರ್ದು. ನನಗ್ಯಾಕೋ ಎಲ್ಲವೂ ಅಯೋಮಯ ಅಂತ ಅನಿಸುತ್ತೆ ಸಿಸ್ಟರ್. ಇಡೀ ಜಗತ್ತೇ ಶೂನ್ಯ ಅಂತ ಅನಿಸ್ತಾ ಇದೆ. ನಾವು ಮರೆತರು ನಾವು ಮಾಡಿದ ಕರ್ಮ ಇದೆಯಲ್ಲ, ಅದು ನಮ್ಮನ್ನು ಸುಮ್ಮನೆ ಬಿಡಲ್ಲ, ಹುಡ್ಕೊಂಬಂದು ಹೊಡೆಯುತ್ತೆ ಅಂತ ಅನಿಸುತ್ತೆ. ಒಂಥರ ವೇದಾಂತಿ ಆಗ್ಬಿಟ್ಟಿದ್ದೇನು ಸಿಸ್ಟರ್ ನಾನು. ಎಲ್ಲದರ ಮೇಲೂ ವೈರಾಗ್ಯ ಬಂದ್ಬಿಟ್ಟಿದೆ. ಬ್ರಾಕೆಟಲ್ಲಿ ಎಣ್ಣೆ ಒಂದನ್ನ ಬಿಟ್ಟು ಅದ್ರ ಮೇಲೆ ವೈರಾಗ್ಯ ಬರೋದೇ ಇಲ್ಲ ಸಿಸ್ಟರ್. ಯಾಕಣ್ಣ ಏನೇನು ಮಾತಾಡ್ತಾ ಇದೀಯಾ? ಅಲ್ಲ, ಭಯದಲ್ಲಿ ನಿನ್ಗೇನಾದ್ರು ತಲೆ ಕೆಟ್ಟೋಗಿದ್ಯಾ? ಒಳ್ಳೆ ಲೂಸ್ ತರ ಆಡ್ತಾ ಇದೆಯಲ್ಲ. ಒಂದಕ್ಕೂ ಲಾಜಿಕ್ ಇಲ್ಲ, ಮೀನಿಂಗ್ ಇಲ್ಲ. ಏನಾಗಿದೆ ಅಣ್ಣ? ಯಾಕೆ ಈಗ ಆಡ್ತಾ ಇದೀಯಾ? ಸಿಸ್ಟರ್, ಯಾಕೋ ನಾನು ಎಲ್ಲ ಹೋಪ್ಸನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಕೇಡುಗಾಲ ನನ್ನ ಹತ್ರದಲ್ಲೇ ಇದೆ ಅಂತ ಅನಿಸ್ತಾ ಇದೆ ಸಿಸ್ಟರ್. ನನಗೆ ಯಾವುದ್ರ ಬಗ್ಗೆನೂ ಆಸಕ್ತಿನೇ ಇಲ್ಲ ಅನಿಸ್ತಾ ಇದೆ ಸಿಸ್ಟರ್. ಒಂದ್ಸಗಿ ಎಣ್ಣೆ ಒಂದನ್ನ ಬಿಟ್ಟು ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋಕೆ ನನಗೆ ಯಾರಿದ್ದಾರೆ ಹೇಳು? ಹೆಂಡತಿ ಮಕ್ಕಳ ಇದ್ದಾರೆ. ನೀನು ಒಬ್ಬಳೇ ಇರೋ ತಾನೆ. ನಿನ್ನ ಹತ್ರ ಬಂದ್ರೆ ನೀನು ಬೈದ್ ಬಿಡ್ತೀಯ. ನಾನು ಯಾರ ಹತ್ರ ಹೋಗ್ಲಿ ಹೇಳು? ಅಣ್ಣ, ಸಾಕ್ ನಿಲ್ಸು ನಿನ್ ಗೋಳಾಟನ. ಈಗ ಎಕ್ಸಾಕ್ಟ್ ಆಗಿ ನೀನ್ ಏನ್ ಹೇಳಕ್ ಬಂದಿದ್ಯೋ ಅದನ್ನ ಹೇಳು. ಆವತ್ ನೋಡಿದ್ರೆ ಕನ್ಸು, ನೆನ್ನೆ ನೋಡಿದ್ರೆ ಕಣ್ಣು, ಈಗೇನು? ಅದು ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಿಸ್ಟರ್. ಒಂಥರ ಒದ್ದಾಟ, ತಳಮಳ, ಕಾರಣನೇ ಇಲ್ಲದೆ ಕಗ್ಗಲ್ಲಾಗ್ತಿದ್ದೀನಿ ಸಿಸ್ಟರ್. ನಾನು ಕೂತಲ್ಲಿ ಬೆಚ್ಚಿ ಬೀಳ್ತಾ ಇದ್ದೀನಿ ಸಿಸ್ಟರ್. ಈಗ ನನಗೆ ಮನೆಯಿಂದ ಒಂದು ಹೆಜ್ಜೆ ಆಚೆ ಇಡಕ್ಕೂ ಹೆದರಿಕೆ ಆಗ್ತಾ ಇದೆ ಸಿಸ್ಟರ್. ಬೆಚ್ಚಿ ಬೀಳ್ತೀನಿ. ಹಿಂಗಾದ್ರೆ ಹೆಂಗೆ, ಹಂಗಾದ್ರೆ ಹೆಂಗೆ? ಹಿಂಗೂ ಆಗದೆ ಹಂಗೂ ಆಗದೆ ಹೆಂಗಂಗಾಗ್ಬಿಟ್ರೆ ಹೆಂಗೆ? ಅಯ್ಯೋ ಅವ ಏನು ಒಬ್ಬರೇ ಮಾತಾಡ್ಕೊಂಡು ಏನೇನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನಾಯ್ತು? ಅದು ಗೌತಮ್, ವಯಸ್ಸಾಯ್ತಲ್ಲ, ಇನ್ನು ಸಲದ ಯೋಚನೆ ಇರಲ್ಲ, ಬರುತ್ತೆ. ಒಂದಕ್ಕೂ ತಲೆ ಎಲ್ಲ ಬುಡ ಇರಲ್ಲ. ಅದನ್ನ ಹೇಳಿ ಸುಖ ಇಲ್ಲ ಬಿಡು. ಪರವಾಗಿಲ್ಲ, ಹೇಳ್ಕೊಳ್ಳಿ. ಏನೋ ಗಾಳಿಲೇ ಲೆಕ್ಕ ಹಾಕ್ತಾ ಇದ್ರಿ. ಇಂಥದ್ದಂತ ಹೇಳಕ್ಕಾಗಲ್ಲ ಗೌತಮ್. ಏನೇನೋ ಯೋಚನೆಗಳು ಬಂದು ಹೋಗುತ್ತೆ. ಈ ಹಳೆ ನೆನಪು, ಹೊಸ ಹಾಳುವಂಡ ಎರಡು ಮಿಕ್ಸ್ ಆಗಿ ಈ ತಲೆ ಅನ್ನೋದಿದೆಯಲ್ಲ, ಹಳೆ ಗುಜಿರಿ ಅಂಗಡಿ ತರ ಆಗೋಗಿದೆ. ಮಾಡಕ್ ಬೇರೆ ಕೆಲಸ ಇಲ್ವಲ್ಲ, ಹಂಗಾಗಿ ಬೇಡಾದ ಯೋಚನೆಗಳು ಬೇಡ ಅಂದ್ರೂ ದಾಳಿ ಇಡ್ತವೆ, ದಾಳಿ. ಸರಿ ಬಿಡಿ, ಈಗ ಹೇಗಿದ್ರು ರೆಡಿ ಆಗಿದ್ರಿ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆಗೆ ಹೋಗೋಣ. ಆಫೀಸಿಗೆ ಬರ್ಬೋದಿತ್ತು, ಆದ್ರೆ ಭಯನಾ? ಅದು ಗೇಟಿಂದ ಒಂದು ಹೆಜ್ಜೆ ಆ ಕಡೆ ಇಡಕ್ಕೂ ಭಯ ಕಣು. ಏನೋ ತಳಮಳ, ಒಂದು ಅವ್ಯಕ್ತ ಸಂಕಟ. ಈ ಬದುಕು ನೀರ ಮೇಲಿನ ಗುಳ್ಳೆ ಅಂತಾರಲ್ಲ, ಎಲ್ಲಿ ಟಪ್ ಅಂತ ಬಿಡುತ್ತೋ ಅಂತ ಹೆದರಿಕೆ ಕಣು. ಒಂಥರ ಸ್ಮಶಾನ ವೈರಾಗ್ಯ ಅಂತಾರಲ್ಲ, ಆ ತರದ ವೈರಾಗ್ಯನ ಆವರಿಸ್ಕೊಂಡ್ಬಿಟ್ಟಿದೆ ಕಣು. ಯಾಕೆ ಮಾವ ಹೀಗೆಲ್ಲ ಮಾತಾಡ್ತೀರಿ? ಕಾಲದ ಮಹಿಮೆ ಗೌತಮ್. ನಿಂಗೊಂದು ವಿಷಯ ಗೊತ್ತಾ? ಈ ಕಾಲ ಸರಿ ಇದ್ರೆ ಎಲ್ರು ಕಾಲರ್ ಮೇಲ್ ಮಾಡ್ಕೊಂಡು ತಿರ್ಗಾಡ್ತಿರ್ತಾರೆ. ಕಾಲ ಒಂದ್ಸರ್ತಿ ಕೈ ಕೊಡ್ತು ಅಂತ ಇಟ್ಕೋ, ಕಾಲರ ಬಂದವ್ರ ತರ ಆಗ್ಬಿಡ್ತಾರೆ. ಗೌತಮ್, ಸದ್ಯ ಮನೇಲಿ ಆಗ್ತಿರೋ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಗೇಟಿಂದ ಆಚೆ ಒಂದು ಹೆಜ್ಜೆ ಇಡಕ್ಕೂ ಹೆದರಿಕೆ ಆಗುತ್ತೆ ಕಣೋ. ಯಾರು ಯಾವ ಬಾಂಬನ್ನ ಕೈಲಿ ಹಿಡ್ಕೊಂಡು ನಮಗೋಸ್ಕರ ಹಾಕಕ್ ಕಾಯ್ತಾ ಇದ್ದಾರೋ, ಅಥವಾ ಯಾರು ಗನ್ ಪಾಯಿಂಟ್ ಇಟ್ಕೊಂಡು ನಮ್ಮ ಮೇಲೆ ಹೊಂಚಾಕ್ತಿದಾರೋ ಅಂತ ಭಯ ಕಾಡ್ತಿದೆ ಕಣಪ್ಪ. ಗೌತಮ್, ಬೇರೆ ಯಾರೋ ಬಂದು ಶೂಟ್ ಮಾಡ್ಬೇಕಾಗಿಲ್ಲ ಗೌತಮ್. ಅದು ಈ ಶೂಟ್ ಮಾಡ್ತಾರೆ ಅನ್ನೋ ಭಯಕ್ಕೆ ನನ್ನ BP ಶೂಟ್ ಔಟ್ ಆಗಿರುತ್ತೆ. ಹಾಗೆಲ್ಲ ಮಾತಾಡಬೇಡಿ. ಆ ಥರದ್ದೆಲ್ಲ ಏನೂ ಆಗಲ್ಲ. ಹೀಗೆ ಭಯ ಪಟ್ಕೊಂಡಿದ್ರೆ ಕಡೆ ತನಕ ಮನೇಲೇ ಕೂತಿರ್ಬೇಕಾಗುತ್ತೆ. ಹೌದಲ್ಲ ಹೌದಲ್ಲ, ಕರೆಕ್ಟಾಗಿ ಹೇಳ್ಬೇಕು. ಈ ಇಲಿಯಾಗಿ 100 ವರ್ಷ ಬದುಕೋದಕ್ಕಿಂತ
ಹುಲಿಯಾಗಿ 60 ವರ್ಷ ಬದುಕೋದೇ ಒಳ್ಳೇದು. ನೀನ್ ನನ್ನ ಜೊತೆಗಿದ್ದೀಯ ಅಂದ್ರೆ ನಂಗೆ ತುಂಬಾ ಧೈರ್ಯ ಕಣಪ್ಪ. ನೋಡಿ, ನಿಮ್ಗೆ ಹುಷಾರಿಲ್ಲ ಅಂದ್ರೆ ಬರ್ಬೇಕಾಗಿಲ್ಲ, ಇಲ್ಲೇ ಇರಿ. ನಾನು ಫೋರ್ಸ್ ಮಾಡ್ತಾ ಇದೀನಿ ಅಂತ ಬರಬೇಡಿ. ಹಂಗೇನಿಲ್ಲ, ಆಫೀಸಿನ ವಾತಾವರಣ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲೇ ಇದ್ರೆ ತೊಂದರೆ ಕೊಡು. ಸರಿ. ನಡಿ ಹೋಗೋಣ. ನಡೀರಿ. ಅಯ್ಯೋ ದೇವ್ರೆ, ಗೌತಮ್ ನೋಡ್ಬಿಟ್ರೆ ಏನಪ್ಪ ಮಾಡೋದೀಗ? ದೇವ್ರೆ.